ಇವ್ರ ತಂದೆಯವರ ಒಂದು ಸ್ಮರಣಾರ್ಥವಾಗಿ ಅವ್ರ ತಂದೆಯವರ ಒಂದು ಕಿರು ಪರಿಚಯವನ್ನ ಇಲ್ಲಿ ಬರೆದಿದ್ದಾರೆ. ನೀವು ಓದಂತ್ರಿ ಆಮೇಲೆ ನಿಮ್ಮ ಕಡೆ ಅಂತ. ಶ್ರೀಯುತರು ಕರ್ನಾಟಕ ಭಾಗದ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡದಲ್ಲಿ ಜನಿಸಿದ ದಿವಂಗತ ಶ್ರೀ ಪಾಂಡುರಂಗರಾವ್ ಕೆ ದೇವಗಿರಿಕರ್ ಇವರ ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು ಸ್ವಗ್ರಾಮದಲ್ಲಿ ಪೂರೈಸಿ ತಮ್ಮ ವೃತ್ತಿ ಜೀವನವನ್ನು ಕಲ್ಯಾಣ ಕರ್ನಾಟಕ ಬೀದರ್ ಜಿಲ್ಲೆ ಔರಾದ್ ತಾಲೂಕಿನಲ್ಲಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಿರಿಯ ಆರೋಗ್ಯ ಸಹಾಯಕರಾಗಿ ಸೇವೆ ಪ್ರಾರಂಭಿಸಿ ತಾಲೂಕಿನ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಲ್ಲೂ ನಿಷ್ಠೆ ಮತ್ತು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ಮನ್ನಣೆ ಗಳಿಸಿದರು. ಇವರು ದೇವಿ ಡಾಕ್ಟರ್ ಎಂದೇ ಚಿರಪರಿಚಿತರಾಗಿದ್ದರು. ಬೀದರ್ ಜಿಲ್ಲೆ ಔರಾದ್ ತಾಲೂಕಿನಲ್ಲಿ ಸುಮಾರು 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಇವರು ಅನೇಕ ಗೌರವ ಪ್ರಶಸ್ತಿಗಳನ್ನು ಪಡೆದರು. 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನಂತರ ತವರು ಜಿಲ್ಲೆಯಾದ ಬಾಗಲಕೋಟೆ ಜಿಲ್ಲೆಯ ಹುನಗಲ್ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವರ್ಗಾವಣೆಗೊಂಡರು. ಹಲವು ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ದಿನಾಂಕ 30/8/1998ರಂದು ಗೌರವ ಪೂರ್ವಕವಾಗಿ ನಿವೃತ್ತಿ ಪಡೆದರು. ನಿವೃತ್ತಿ ಜೀವನವನ್ನು ಶಾಂತಿ, ನೆಮ್ಮದಿ ಹಾಗೂ ಸಾಮಾಜಿಕ ಬೆಳವಣಿಗೆಗಾಗಿ ಮುಡುಪಾಗಿಟ್ಟರು. ಅವರು ತಮ್ಮ 87ನೇ ವರ್ಷದಲ್ಲಿ ಭೌತಿಕವಾಗಿ ಭೂಮಂಡಲವನ್ನು ತೊರೆದರೂ ಕೂಡ ಅವರು ಮಾಡಿದ ಮನುಕುಲ ಸೇವೆ ಅಜರಾಮರವಾಗಿದೆ. ದಿವಂಗತರ ಕಿರಿಯ ಪುತ್ರ ದೇವಗಿರ್ಕರ್ ಎಲೆಕ್ಟ್ರಾನಿಕ್ಸ್, ದೇವಗಿರ್ಕರ್ ಹೋಮ್ ಅಪ್ಲಯನ್ಸ್, ದೇವಗಿರ್ಕರ್ ಜುವೆಲ್ಲರ್ಸ್ ಹಾಗೂ ದೇವಗಿರ್ಕರ್ ಫೈನಾನ್ಸ್ ಕಾರ್ಪೊರೇಷನ್ ರಿಜಿಸ್ಟರ್ಡ್ ವೆಹಿಕಲ್ ಇದರ ಮಾಲೀಕರಾದಂತಹ ಶ್ರೀ ಪ್ರಕಾಶ್ ಪಿ ದೇವಗಿರ್ಕರ್ ಇವರ ತಂದೆಯವರು ಆಗಿಕೊಟ್ಟ ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಾ ಅನೇಕ ಸಾಮಾಜಿಕ ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸುತ್ತಿದ್ದು ಇವರಿಗೆ ವಿಶ್ವ ಕನ್ನಡಿಗರ ಸಂಸ್ಥೆ ಕರ್ನಾಟಕದ ವತಿಯಿಂದ 68ನೇ ಕರ್ನಾಟಕ ರಾಜ್ಯೋತ್ಸವ ಪ್ರಯುಕ್ತ ಕರ್ನಾಟಕ ರಾಜ್ಯೋತ್ಸವ ರತ್ನ ಪ್ರಶಸ್ತಿ ಹಾಗೂ ವಿಶ್ವ ವಿಜಯ ಪತ್ರಿಕೆಯ ವತಿಯಿಂದ ಉದ್ದಿಮೆ ರತ್ನ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವ ಸಲ್ಲಿಸಿದ್ದಾರೆ. ನೋಡಿ, ಅವ್ರ ತಂದೆಯವರ ಬಗ್ಗೆ ಎಷ್ಟೊಂದು ಅಭಿಮಾನವನ್ನು ಇಟ್ಕೊಂಡಾರ. ನಿಮ್ಗ ಈ ನೋಟ್ಬುಕ್ಕವನ್ನ ಅವ್ರ ತಂದೆಯ ಸ್ಮರಣಾರ್ಥವಾಗಿ ಕೊಡಾಗಿದ್ದಾರ. ನೀವು ಕೂಡ ನಿಮ್ಮ ತಂದೆ ತಾಯಿಗಳ ಬಗ್ಗೆ ಇಷ್ಟು ಗೌರವ ಅಭಿಮಾನಗಳನ್ನ ಇಟ್ಕೋಬೇಕು. ಇದು ನಿಮಗೆ ಪ್ರೇರಣೆ ಆಗಬೇಕು. ಅವ್ರದ್ದು ನೀವು ಎಲ್ಲ ನಿಮ್ಮ ತಂದೆ ತಾಯಿಗಳ ಬಗ್ಗೆ ಗೌರವ ಭಾವನೆಯನ್ನು ಇಟ್ಕೋತಿರಲ್ಲ, ನೀವು ಮುಂದೆ ದೊಡ್ಡವರಾದ್ಮೇಲೆ ದೊಡ್ಡವರಾದ್ಮೇಲೆ ನಿಮ್ಮ ಸಾಧನೆಗೆ ಕಾರಣರಾದವರು ಬೇರೆ ಯಾರಲ್ಲ, ನಿಮ್ಮ ತಂದೆ ತಾಯಿಗಳು ಇರ್ತಾರ. ಅವರ ಒಂದು ನೆನಪನ್ನು ನೀವು ಇಟ್ಕೊಳ್ಳಿ ಅಂತೇಳಿ ಅವರು ತಮ್ಮ ತಂದೆ ತಾಯಿಯರ ಸ್ಮರಣಾರ್ಥವಾಗಿ ಒಂದು ನೋಟ್ ಪುಸ್ತಕವನ್ನು ತಮ್ಮೆಲ್ಲರಿಗೆ ಕೊಡ್ತಾ ಇದ್ದಾರೆ. ಅವರಿಗೆ ದೇವರು ಆಯುರಾರೋಗ್ಯ ಆಯುಷ್ಯವನ್ನು ನೀಡಿ ಅಂತ ನಮ್ಮ ಎಲ್ಲ ಶಾಲಾ ಮಕ್ಕಳ ಪರವಾಗಿ ನಾವು ಬೇಡ್ಕೊಂಡು 2 ಮಾತುಗಳನ್ನು ಮುಗಿಸ್ತೀವಿ.